ನಾವು ಇವತ್ತು ವಿಡಿಯೋದಾಗ ಬೇಸಿಕ್ ಕಂಪ್ಯೂಟರ್ ನೋಡೋಣ. ಬೇಸಿಕ್ ಕಂಪ್ಯೂಟರ್ ಒಳಗ ಫಸ್ಟಿಗೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂತ ಬರ್ತದೆ. ಫಂಡಮೆಂಟಲ್ಸ್ ಏನಂತ ನೋಡೋಣ. ಆಮೇಲೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಕಂಪ್ಯೂಟರ್ ಯಾರು ಕಂಡಿಡಿದ್ರು, ಯಾವಾಗ ಕಂಡಿಡಿದ್ರು ಅಂತ ತಿಳ್ಕೊಳ್ಳೋಣ. ಆಮೇಲೆ ಟೈಪ್ಸ್ ಆಫ್ ಕಂಪ್ಯೂಟರ್, ಎಷ್ಟು ಟೈಪ್ಸ್ ಆಫ್ ಕಂಪ್ಯೂಟರ್ ಅದಾವ, ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂದ್ರೆ ಏನು, ಆಮೇಲೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂದ್ರೆ ಏನು, ಆಮೇಲೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಅದ್ರೊಳಗೆ ಏನೇನು ಇರ್ತದೆ, ಡೆಸ್ಕ್ಟಾಪ್ ಕಂಪ್ಯೂಟರ್ ಒಳಗೆ ಏನೇನು ಇರ್ತದೆ ಅನ್ನೋದು ನೋಡೋಣ. ಆಮೇಲೆ ವರ್ಕಿಂಗ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ ಏನ್ ಕೆಲಸ ಮಾಡ್ತದ, ಹೆಂಗ್ ಕೆಲಸ ಮಾಡ್ತದ ಅನ್ನೋದು ತಿಳ್ಕೊಳ್ಳೋಣ. ಆಮೇಲೆ ಕಂಪ್ಯೂಟರ್ ಆರ್ಗನೈಸೇಷನ್, ಕಂಪ್ಯೂಟರ್ ರಚನೆ ಹೆಂಗಿರ್ತದ ಅನ್ನೋದು ನೋಡೋಣ. ಆಮೇಲೆ ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ ಪಾರ್ಟ್ಸ್ಗಳು ಏನೇನ್ ಇರ್ತಾವ, ಹಾರ್ಡ್ವೇರ್, ಆಮೇಲೆ ಸಾಫ್ಟ್ವೇರ್, ಹಾರ್ಡ್ವೇರ್ ಒಳಗೆ ಏನೇನ್ ಬರ್ತದ, ಆಮೇಲೆ ಸಾಫ್ಟ್ವೇರ್ ಒಳಗೆ ಏನೇನ್ ಬರ್ತದ ಅನ್ನೋದು ತಿಳ್ಕೊಳ್ಳೋಣ. ಆಮೇಲೆ ಫಸ್ಟ್ ಇವಾಗ ಏನ್ ತಿಳ್ಕೊಳ್ಳೋಣ, ಕಂಪ್ಯೂಟರ್ ಫುಲ್ ಫಾರ್ಮ್ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಫುಲ್ ಫಾರ್ಮ್: ಸಿ ಅಂದ್ರೆ ಕಾಮನ್, ಓ ಅಂದ್ರೆ ಆಪರೇಟಿಂಗ್, ಎಂ ಅಂದ್ರೆ ಮಷಿನ್, ಪಿ ಅಂದ್ರೆ ಪರ್ಪೋಸ್ಲಿ, ಯು ಅಂದ್ರೆ ಯೂಸ್ಡ್ ಫಾರ್, ಟಿ ಅಂದ್ರೆ ಟೆಕ್ನಾಲಜಿಕಲ್ ಅಂಡ್ ಇ ಅಂದ್ರೆ ಎಜುಕೇಶನಲ್ ರಿಸರ್ಚ್. ಆರ್ ಅಂದ್ರೆ ರಿಸರ್ಚ್. ಟೋಟಲ್ ಆಗಿ ನೋಡೋದಂದ್ರೆ ಕಾಮನ್, ಆಪರೇಟಿಂಗ್, ಮಷಿನ್, ಪರ್ಪೋಸ್ಲಿ, ಯೂಸ್ಡ್ ಫಾರ್, ಟೆಕ್ನಿಕಲ್ ಅಂಡ್ ಎಜುಕೇಶನಲ್ ರಿಸರ್ಚ್ ಅಂತ ಬರ್ತದೆ ಕಂಪ್ಯೂಟರ್ ಫುಲ್ ಫಾರ್ಮ್. ನೆಕ್ಸ್ಟ್ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಯಾರು ಕಂಡುಹಿಡಿದ್ರಪ್ಪ ಅಂತಂದ್ರ ಇವರು ಚಾರ್ಲ್ಸ್ ಬ್ಯಾಬೇಜ್ ಅವ್ರು ಕಂಡುಹಿಡಿತಾರೆ. ಇವ್ರದ್ದು ಮೊದಲನೇ ಕಂಪ್ಯೂಟರ್ ಈ ತರನಾಗಿರ್ತದೆ. ಅದು ಇವರು ಡಿಸೆಂಬರ್ 26, 1791 ಜನನ ಹುಡ್ತಾರ. 18 ಅಕ್ಟೋಬರ್ 1871 ಮರಣ ಹೊಂತಾರ, ಅಂದ್ರೆ ತೀರ್ಕೋತಾರ ಅವರು. ಇವರು ಕಂಡುಹಿಡಿದ ಮೊದಲನೇ ಕಂಪ್ಯೂಟರ್ ಈ ರೀತಿಯಾಗಿರ್ತದೆ. ಇವರು ಮ್ಯಾಥಮೆಟಿಷಿಯನ್ ಇರ್ತಾರೆ ಮತ್ತೆ ಫಿಲಾಸಫರ್ ಆಗಿರ್ತಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ತಾರ. ಇವರು ಈ ಕಂಪ್ಯೂಟರ್ ತಯಾರು ಮಾಡುವುದ 1821 ಸ್ಟಾರ್ಟ್ ಮಾಡ್ತಾರೆ, 1832 ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಡಿಜಿಟಲೀಕರಣ ಮಾಡಿರ್ತಾರೆ ಅವರು. ನೆಕ್ಸ್ಟ್ ನೋಡೋದಾದ್ರ ಟೈಪ್ಸ್ ಆಫ್ ಕಂಪ್ಯೂಟರ್. ಟೈಪ್ಸ್ ಆಫ್ ಕಂಪ್ಯೂಟರ್: ಡೆಸ್ಕ್ಟಾಪ್ ಪಿಸಿ ಸಿಸ್ಟಮ್ ಬರ್ತದೆ, ಆಮೇಲೆ ಲ್ಯಾಪ್ಟಾಪ್ ಸಿಸ್ಟಮ್ ಬರ್ತದೆ. ಡೆಸ್ಕ್ಟಾಪ್ ಸಿಸ್ಟಮ್ ಅದ್ರೊಳಗೆ ಏನ್ ಡಿಫ್ರೆನ್ಸ್ ಅದ, ಲ್ಯಾಪ್ಟಾಪ್ ಸಿಸ್ಟಮ್ ಒಳಗೆ ಏನ್ ಡಿಫ್ರೆನ್ಸ್ ಅದ ಅಂತಂದ್ರ, ಡೆಸ್ಕ್ಟಾಪ್ ಒಳಗ ಸಿಪಿಯು ಬೇರೆ ಇರ್ತದ, ಮಾನಿಟರ್ ಬೇರೆ ಇರ್ತದ, ಕೀಬೋರ್ಡ್ ಬೇರೆ, ಸ್ಪೀಕರ್ ಬೇರೆ, ಮೌಸ್ ಬೇರೆ, ಎಲ್ಲಾ ಬೇರೆ ಬೇರೆ ಅಸೆಂಬ್ಲಿ ಆಗಿರ್ತಾವ. ಬಟ್ ಲ್ಯಾಪ್ಟಾಪ್ ಸಿಸ್ಟಮ್ ಒಳಗೆ ಹಂಗಿರಂಗಿಲ್ಲ. ಈಗ ನೋಡು, ಮಾನಿಟರ್ ಹಂಗೆ ಇರ್ತದ, ಕೀಬೋರ್ಡ್ ಅಲ್ಲೇ ಇರ್ತದ, ಮೌಸ್ ಅಲ್ಲೇ ಇರ್ತದ, ಸ್ಪೀಕರ್ ಒಳಗೆ ಇರ್ತದ, ಎಲ್ಲಾ ಒಂದು ಪ್ಯಾಕೇಜ್ ಆಗಿರ್ತದ ಲ್ಯಾಪ್ಟಾಪ್ ಒಳಗ. ಬಟ್ ಡೆಸ್ಕ್ಟಾಪ್ ಒಳಗೆ ಹಂಗಿರಂಗಿಲ್ಲ. ಡೆಸ್ಕ್ಟಾಪ್ ಒಳಗೆ ಹೆಂಗಿರ್ತದ ಅಂದ್ರೆ ಎಲ್ಲಾ ಅಸೆಂಬ್ಲಿ ಒಂದೊಂದೊಂದು ಬೇರೆ ಬೇರೆ ಆಗಿರ್ತಾವ ಇವು. ಈಗ ಕೀಬೋರ್ಡ್ ಒಂದು ಬೇರೆನೇ ಇರ್ತದ, ಆಮೇಲೆ ಮಾನಿಟರ್ ಒಂದು ಬೇರೆ ಇರ್ತದ, ಸಿಪಿಯು ಬೇರೆ ಇರ್ತದ. ಲ್ಯಾಪ್ಟಾಪ್ ಒಳಗೆ ಹಂಗಿರಂಗಿಲ್ಲ, ಎಲ್ಲಾ ಇದು ಪ್ಯಾಕೇಜ್ ಆಗಿರ್ತದ, ಒಂದ್ರದಾಗ ಇರ್ತದೆ. ಆಮೇಲೆ ಡೆಸ್ಕ್ಟಾಪ್ ಪಿಸಿ ಅಂತ ಯಾಕೆ ಕರೆದ್ರೆ ಇದಕ್ಕೆ ಲ್ಯಾಪ್ಟಾಪ್ ಸಿಸ್ಟಮ್ ಅಂತ ಯಾಕೆ ಕರೆದ್ರಪ್ಪ ಅಂತಂದ್ರ, ಡೆಸ್ಕ್ ಟಾಪ್, ಡೆಸ್ಕ್ ಅಂದ್ರೆ ಟೇಬಲ್, ನಾವು ಅನ್ನೋದು ಕಾಮನ್ ಆಗಿ ಟೇಬಲ್, ಟಾಪ್ ಅಂದ್ರೆ ಮ್ಯಾಲ, ಇದು ಟೇಬಲ್ ಮ್ಯಾಗ ಇಟ್ಟು ಯೂಸ್ ಮಾಡೋದ, ಅದ್ರ ಸಲುವಾಗಿ ಡೆಸ್ಕ್ ಟಾಪ್ ಅಂತಾರ. ಇದಕ್ಕೆ ಲ್ಯಾಪ್ಟಾಪ್ ತೊಡಿ ಮ್ಯಾಲ ಇಡ್ತಾರೆ, ಲ್ಯಾಪ್ ಅಂದ್ರೆ ತೊಡಿ, ಟಾಪ್ ತೊಡಿ ಮ್ಯಾಗ ಇಟ್ಟ ಯೂಸ್ ಮಾಡ್ಬೋದು ಇದಕ್ಕೆ. ಸೊ ಲ್ಯಾಪ್ಟಾಪ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡೋಣ ವರ್ಕಿಂಗ್ ಆಫ್ ಕಂಪ್ಯೂಟರ್. ವರ್ಕಿಂಗ್ ಆಫ್ ಕಂಪ್ಯೂಟರ್ ಒಳಗೆ ಇನ್ಪುಟ್ ಡಿವೈಸ್, ಸಿಪಿಯು, ಔಟ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸ್ ಒಳಗೆ ಏನೇನು ಬರ್ತಾವಪ್ಪ ಅಂದ್ರ ಕೀಬೋರ್ಡ್, ಮೌಸ್, ಮೈಕ್. ಈಗ ಕೀಬೋರ್ಡ್ ಒಳಗ ಏನಾರ ಟೈಪ್ ಮಾಡಿದ್ರೆ ಎಲ್ಲಿ ಗೊತ್ತದ ಅಂದ್ರ ಸಿಪಿ ಗೊತ್ತದ, ಅದು ಸೀದಾ ಮಾನಿಟರ್ ಕಾಣ್ತದಲ್ರಿ ಅಲ್ಲ, ಅದು ಫಸ್ಟ್ ಸಿಪಿಯು. ಹೆಂಗಂದ್ರ ಕೀಬೋರ್ಡ್ ಕನೆಕ್ಟ್ ಸಿಪಿಯು ಇರ್ತದ, ಆಮೇಲೆ ಮೌಸಿಂದ ಕನೆಕ್ಟ್ ಮೊದಲು ಸಿಪಿಯು ಇರ್ತದ, ಮಾನಿಟರ್ ಕನೆಕ್ಟ್ ಸಿಪಿಯು ಇರ್ತದ. ಸೊ ನಾವು ಇನ್ಪುಟ್ ಡಿವೈಸ್ ಕೀಬೋರ್ಡ್ದಾಗ ಏನಾರ ಕ್ಲಿಕ್ ಮಾಡಿದೀವಿ ಅಂದ್ರ ಮೊದಲು ಸಿಪಿಯು ಗೊತ್ತದ, ಆಮೇಲೆ ಮಾನಿಟರ್ ಒಳಗ ಶೋ ಮಾಡ್ತದ ನಮಗೆ. ಆಮೇಲೆ ಮೌಸ್ ಒಳಗೆ ಏನ್ ಕ್ಲಿಕ್ ಮಾಡಿದ್ರು ಮೊದಲು ಸಿಪಿಯು ಗೊತ್ತದ, ಆಮೇಲೆ ಮಾನಿಟರ್ ಬರ್ತದ. ಮೈಕ್ ಒಳಗೂ ಏನಾರ ಮಾತಾಡಿದ್ರೆ ಸಿಪಿ ಗೊತ್ತದ. ಸೊ ಏನು ಒಳಗೆ ಗೊತ್ತದ, ಇನ್ಪುಟ್ ಒಳಗೆ ಹಾಕುವುದಕ್ಕೆ ಏನಂತಾರ, ಇನ್ಪುಟ್ ಡಿವೈಸಸ್ ಅಂತಾರ. ಒಳಗಡೆ ನೋಡು, ಮೈಕ್ ಒಳಗೆ ಏನಾರ ಮಾತಾಡಿದ್ರೆ ಒಳಗೆ ಹೋಗಿರ್ತದ, ಸಿಪಿ ಗೊತ್ತದ, ಮೊದಲ ಸಿಪಿ ಗೊತ್ತದ, ಆಮೇಲೆ ಮಾನಿಟರ್ ಬರ್ತದ. ಮೌಸ್ ಒಳಗೆ ಏನಾರ ಕ್ಲಿಕ್ ಮಾಡಿದ್ರು ಹೊರ ಬರಂಗಿಲ್ಲ, ಅದು ಒಳಗೆ ಗೊತ್ತಿರ್ತದ, ಅದು ಸಿಪಿ ಗೊತ್ತದ. ಕೀಬೋರ್ಡ್ ಒಳಗೆ ಏನಾರ ಕ್ಲಿಕ್ ಮಾಡಿದ್ರು ಸಿಪಿ ಗೊತ್ತದ. ಇದಕ್ಕೆ ಇನ್ಪುಟ್ ಡಿವೈಸ್ ಅಂತಾರ. ಇನ್ಪುಟ್ ಡಿವೈಸ್ ಇಂದ ಎಲ್ಲಿ ಗೊತ್ತದ, ಸಿಪಿ ಗೊತ್ತದ. ಸಿಪಿಯು ದಿಂದ ಎಲ್ಲಿಗೆ ಬರ್ತದ ಅಂದ್ರೆ ಔಟ್ಪುಟ್ ಡಿವೈಸ್ ಹೊರಗೆ ಬರ್ತದೆ. ಎಲ್ಲಿ ನಾವು ಕೀಬೋರ್ಡ್ ಒಳಗೆ ಏನಾರ ಕ್ಲಿಕ್ ಮಾಡಿದೀವಿ ಅಂದ್ರೆ ಮಾನಿಟರ್ ಒಳಗೆ ತೋರಿಸ್ತದೆ, ಮಾನಿಟರ್ ಏನು ಔಟ್ಪುಟ್ ಡಿವೈಸ್ ಆಗಿರ್ತದೆ. ಯಾಕಂದ್ರೆ ತೋರಿಸ್ತದ ಅದು ನಮಗೆ. ಪ್ರಿಂಟರ್ ಔಟ್ಪುಟ್ ಡಿವೈಸ್, ಯಾಕಂದ್ರೆ ಪ್ರಿಂಟ್ ತೆಗೆದು ಹೊರಗೆ ಕೊಡ್ತದೆ, ನಮಗೆ ಕೊಡ್ತದ ಅದು. ಸೊ ಔಟ್ಪುಟ್ ಡಿವೈಸ್ ಆಗಿರ್ತದೆ. ಆಮೇಲೆ ಸ್ಪೀಕರ್ ನಾವ್ ಏನಾರ ಮೈಕ್ ಒಳಗೆ ನಾವು ಮಾತಾಡಿರ್ತೇವೆ, ಅದು ರೆಕಾರ್ಡ್ ಏನ್ ಕೊಡ್ತೈತೆ ನಮಗೆ ವಾಪಸ್ ಅಂದ್ರೆ ಸ್ಪೀಕರ್ಲೇನೆ ಕೇಳಿಸ್ಕೊತೀವಿ, ಹೌದಿಲ್ಲ. ನಾವು ಮೈಕ್ಲೆ ಇನ್ಪುಟ್ ಮಾಡಿರ್ತೇವೆ, ಔಟ್ಪುಟ್ ಏನ್ ಕೊಡ್ತದ, ಸ್ಪೀಕರ್ ಕೊಡ್ತದ, ಹೌದಿಲ್ಲ. ಇದು ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸಸ್, ಇನ್ಪುಟ್ ಡಿವೈಸಸ್. ಇನ್ಪುಟ್ ಡಿವೈಸ್ ಇಂದ ಮೊದಲ ಸಿಪಿ ಗೊತ್ತದ, ಸಿಪಿಯು ಇಂದ ಮಾನಿಟರ್ ಕ, ಆಮೇಲೆ ಪ್ರಿಂಟರ್ ಕ, ಸ್ಪೀಕರ್ ಕ ಹೊರಗೆ ಕಳಿಸ್ತೈತಿ. ಇವೆಲ್ಲ ಔಟ್ಪುಟ್ ಡಿವೈಸಸ್ಗಳು. ನೆಕ್ಸ್ಟ್ ನೋಡೋದಾದ್ರೆ ಕಂಪ್ಯೂಟರ್ ಆರ್ಗನೈಸೇಷನ್. ಕಂಪ್ಯೂಟರ್ ಹೆಂಗ್ ರಚನೆ ಮಾಡೋದಂದ್ರೆ ಫಸ್ಟ್ ಹಾರ್ಡ್ವೇರ್ ಬೇಕು. ಅದಕ್ಕೆ ಹಾರ್ಡ್ವೇರ್ ಒಳಗೆ ಏನಿರ್ತಾವ, ಇನ್ಪುಟ್ ಇರ್ತದ, ಔಟ್ಪುಟ್ ಡಿವೈಸ್ ಇರ್ತದೆ, ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಆಮೇಲೆ ಸಿಸ್ಟಮ್ ಯೂನಿಟ್. ಸಿಸ್ಟಮ್ ಯೂನಿಟ್ ಅಂದ್ರೆ ಸಿಪಿಯು, ಆಮೇಲೆ ಇನ್ಪುಟ್ ಡಿವೈಸ್ ಅಂದ್ರೆ ಇವೇ ಏನು ಕೀಬೋರ್ಡ್, ಮೌಸ್, ಮೈಕ್, ಇದು ಇನ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸ್ ಬೇಕಾ, ಔಟ್ಪುಟ್ ಡಿವೈಸ್ ಅಂದ್ರೆ ಸ್ಪೀಕರ್, ಮಾನಿಟರ್, ಆಮೇಲೆ ಪ್ರಿಂಟರ್, ಈ ರೀತಿಯಾಗಿರ್ತಾವ. ನೆಕ್ಸ್ಟ್ ನೋಡೋದಾದ್ರೆ ಸಾಫ್ಟ್ವೇರ್ ಅದು ಜೀವ ಇದ್ದಂಗ ಅದರದೊಂದು ಜಿಯೋ. ಸಾಫ್ಟ್ವೇರ್ ಇರ್ಲಿಕ್ಕಂದ್ರೆ ಹಾರ್ಡ್ವೇರ್ ವರ್ಕ್ ಆಗಂಗಿಲ್ಲ, ಇನ್ಪುಟ್ ವರ್ಕ್ ಆಗಂಗಿಲ್ಲ, ಔಟ್ಪುಟ್ ವರ್ಕ್ ಆಗಂಗಿಲ್ಲ, ಸಿಸ್ಟಮ್ ಯೂನಿಟ್ ವರ್ಕ್ ಆಗಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಎರಡು ಬರ್ತಾವೆ. ಇದ್ರಾಗ ಸಾಫ್ಟ್ವೇರ್ ಒಳಗೆ ಎರಡು ಬರ್ತಾವೆ. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಒಂದು
ಇದನ್ನೇ ಜೀವ ಅನ್ಕೋಬಹುದು. ನಮ್ಮ ಒಂದು ಜೀವ ಇದ್ದಂಗ ಅಪ್ಲಿಕೇಶನ್ಸ್ಗಳು ಅಂದ್ರೆ ನಮ್ಮ ತಲೆಯಾಗ ಏನೇನು ಹೊಸ ಹೊಸ ಪ್ಲಾನ್ಗಳು ಬರ್ತಿರ್ತಾವ ನೋಡಿ, ಅವೇ ಇವು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಅದು ಆ್ಯಪ್ ಡೌನ್ಲೋಡ್ ಮಾಡು, ಇದು ಆ್ಯಪ್ ಡೌನ್ಲೋಡ್ ಮಾಡು. ಆಮೇಲೆ ನಾವು ಈಗ ಎಲ್ಲರೇ ಈಗ ಒಂದ್ ಮನುಷ್ಯ ಇರ್ತಾನೆ, ನಾರ್ಮಲಿ ಏನೋ ಗೊತ್ತಿರಲ್ಲ ಮೊದ್ಲಿಗೆ, ಆ ತರ ಸಾಫ್ಟ್ವೇರ್ ಇರ್ತದ, ಏನೋ ಒಂದು ರ್ಯಾಂಡಮ್ ಆಗಿರ್ತದ ಅದು. ಅದ್ರೊಳಗೆ ಹೊಸ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಇದ್ರದ ಹಾರ್ಟ್ ಇದ್ದಂಗ, ಹಾರ್ಟ್ ಒಳಗ ಇವೆಲ್ಲ ಬರ್ತಾವ. ಹಾರ್ಟ್ ಬಂದೈತಂದ್ರ ಇನ್ಪುಟ್ ಡಿವೈಸ್ ಹೋಗ್ತದ, ಔಟ್ಪುಟ್ ಡಿವೈಸ್ ಹೋಗ್ತದ, ಸಿಸ್ಟಮ್ ಹೋಗ್ತದ, ಎಲ್ಲ ಮುಕ್ಕೊಂಡ್ಬಿಡ್ತಾವ. ಒಂದು ಚಾಲು ಆಗಂಗಿಲ್ಲ. ಇಂಪಾರ್ಟೆಂಟ್ ಇರೋದು ಸಾಫ್ಟ್ವೇರ್ ಡಿವೈಸ್, ಸಾರಿ ಸಾಫ್ಟ್ವೇರ್ ಇಂಪಾರ್ಟೆಂಟ್ ಇರೋದು ಸಾಫ್ಟ್ವೇರ್. ನೆಕ್ಸ್ಟ್ ನೋಡೋದಾದ್ರೆ ಲೀವ್ ವೇರ್ ಅಂತ ಬರ್ತದೆ. ಲೀವ್ ವೇರ್ ಒಳಗೇನ ಯೂಸರ್, ಆಮೇಲೆ ಆಪರೇಟರ್. ಯೂಸರ್ ಅಂದ್ರೆ ಕಂಪ್ಯೂಟರ್ ಯೂಸ್ ಮಾಡವ, ಆಪರೇಟರ್ ಅಂದ್ರೆ ಡೈಲಿ ಯೂಸ್ ಮಾಡವ, ಆಪರೇಟರ್ ಯಾವಾಗಲೇ ಒಂದ್ಸಲ ಯೂಸ್ ಮಾಡವ ಯೂಸರ್ ಅಂತ ಹೇಳ್ತಾರೆ. ಇಷ್ಟ ಇವತ್ತಿನ ಕ್ಲಾಸ್ ನೋಡೋಣ. ನೆಕ್ಸ್ಟ್ ಕ್ಲಾಸ್ನಾಗ ಇನ್ನೂ ಡೀಪ್ ಆಗಿ ನೋಡೋಣ. ಥ್ಯಾಂಕ್ ಯು.